ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡುಗೆಯ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ರೀತಿಯಲ್ಲಿ ಅನೇಕ ಸಮಸ್ಯೆಗಳಿಗೆ ಮನೆ ಮದ್ದು ತತ್ಸಂಬಂಧಿತ ಪರಿಹಾರಗಳನ್ನು ಕೊಡ್ತಾ ಬರ್ತಿದ್ದೀನಿ. ಇವತ್ತು ವಿಶೇಷವಾಗಿ ಟೂತೇಕ್, ಹಲ್ಲು ನೋವಿಗೆ ಸಂಬಂಧಪಟ್ಟಂತಹ ರೆಮಿಡೀಸು ಮನೆಯಲ್ಲಿ ಏನು ಮಾಡ್ಬೋದು ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ಹಲ್ಲು ಉಳುಕಿದೆಯಾ, ಒಸಡಿನ ಸಮಸ್ಯೆ ಇದೆಯಾ, ದಂತಕ್ಷಯ ಆಗಿದೆಯಾ, ಹುಳ ಇದೆಯಾ, ಅನೇಕ ಸಮಸ್ಯೆಗಳಲ್ಲಿ ಹಲ್ಲು ಬರುತ್ತೆ. ಆದರೆ ನಾವು ಆಡು ಭಾಷೆಯಲ್ಲಿ ಹಲ್ಲು ಬಂದ್ಬಿಟ್ಟಿದೆ ಅಂತ ಅಷ್ಟೇ ಹೇಳ್ತೀವಿ. ಕಾರಣ ಏನು ಅಂತ ದಂತ ವೈದ್ಯರ ಹತ್ರ ಹೋಗಿ ತೋರಿಸೋವರೆಗೂ ನಮಗೆ ಗೊತ್ತಾಗೋದೇ ಇಲ್ಲ ಅಂತಕ್ಕಂತಹ ಮಾತು. ಹಲ್ಲು ನೋವು ಅಂದ ತಕ್ಷಣ ಶರೀರಕ್ಕೆ ₹1 ನೋವು ಕೊಟ್ಟರೆ ಮನಸ್ಸಿಗೆ ₹1000 ನೋವು ಕೊಡ್ತಕ್ಕಂಥ ಸರ್ವೇ ಸಾಮಾನ್ಯವಾದಿ. ಯಾವ ಟೈಮಲ್ಲಿ ಬರುತ್ತೋ ಗೊತ್ತಿಲ್ಲ, ತೀವ್ರವಾಗಿ ಹಿಂಸೆ ಕೊಡ್ತಾ ಇರುತ್ತೆ. ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕೆ ಸಿಕ್ಕಾಪಟ್ಟೆ ದೊಡ್ಡದು, ಚಿಕಿತ್ಸಾತ್ಮಕ ಚಿಕ್ಕದು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿಕೊಂಡು ಸಾರ್ವತ್ರಿಕವಾಗಿ ಆ ಹಂತದಲ್ಲಿ ಮೊಮೆಂಟರಿ ರಿಲೀಫ್ ಅಂತ ನಾವು ಕರಿತೀವಿ, ಆ ಆ್ಯಂಗಲಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಮೋಸ್ಟ್ ಇಂಪಾರ್ಟೆಂಟು ಲವಂಗರಿ. ಹಲ್ಲಿನ ಸಮಸ್ಯೆಗಳಿಗೆ ರಾಮಬಾಣವಾಗಿ ಲವಂಗ ಮತ್ತು ಲವಂಗದ ಎಣ್ಣೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಲವಂಗ ಎಣ್ಣೆ ನೀವು ಮುಂಚೆನೇ ಸಿಕ್ಕಲ್ಲಿ ತೆಗೆದಿಟ್ಕೊಂಡಾಗ ಹೆಲ್ಪ್ ಆಗುತ್ತೆ, ಪ್ರೊವೈಡೆಡ್ ಅದು ತುಂಬ ಸೇಫ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಕನ್ಸಾಲಿಡೇಟೆಡ್ ಆಗಿರಬೇಕು, ಡೈಲ್ಯೂಷನ್ ಆಗಿರಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಇದರ ಪ್ಯೂರಿಟಿ ನೀವು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇಲ್ವಾ, ಚೆನ್ನಾಗಿ ಲವಂಗ ತೊಗೊಳ್ಳಿ, ತಾಜಾ ಲವಂಗವನ್ನು ತೊಗೊಳ್ಳಿ, ಚೆನ್ನಾಗಿ ಜಜ್ಜಿಬಿಡ್ತಕ್ಕಂಥದ್ದು. ಜಜ್ಜಿಬಿಟ್ಟು ಈ ಲವಂಗದ ಪುಡಿಗೆ ಒಂದೇ ಒಂದು ಚಿಟಿಕೆ ಪಚ್ಚಕರ್ಪೂರ ಹಾಕ್ಕೊಂಡು ನೋವಿಗಿರತಕ್ಕಂಥ ಜಾಗದಲ್ಲಿ ಹಲ್ಲಿನ ರಂಧ್ರ ಆಗಿರ್ಬೋದು, ಗಮ್ಸ್ ಆಗಿರ್ಬೋದು, ದವಡೆ ಆಗಿರ್ಬೋದು, ಒಸಡಾಗಿರ್ಬೋದು, ಚೆನ್ನಾಗಿ ಇದನ್ನು ಹಾಕಿ ಮಸಾಜ್ ಮಾಡ್ತಕ್ಕಂಥದ್ದು. ತುಂಬ ಒಂದು ಆಸ್ಟ್ರಿಂಜೆಂಟ್ ಆ್ಯಕ್ಟಿವಿಟಿ ಆಗುತ್ತೆ. ಇದರ ಜೊತೆಗೆ ಬೇವಿನ ಎಲೆಯ ರಸವನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ರಿಮಿಘ್ನವಾಗಿ ಕೂಡ ಕೆಲಸ ಮಾಡುತ್ತೆ. ಕ್ರಿಮಿಗಳ ಉತ್ಪನ್ನ, ಕ್ರಿಮಿಜನ್ಯ ವ್ಯಾಧಿ, ಕ್ರಿಮಿಜನ್ಯ ಶೂಲ ಆಗಿರೋದ್ರಿಂದ ನೀವು ಬೇವಿನ ಎಲೆಯ ರಸವನ್ನು ಮತ್ತು ವಾಯುವಿಡಂಗ ಅಂತ ಕರಿತೀವಿ, ಎಂಬ್ಲಿಕಾ ರೈವ್ಸ್ ಅಂತ ಕರಿತೀವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಲವಂಗದ ಜೊತೆಗೆ ಬೇವಿನ ತಾಜಾ ಎಲೆಯ ರಸ ಆಗಿರ್ಬೋದು, ವಾಯುವಿಡಂಗ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸೈಂಧವ ಲವಣವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪಚ್ಚಕರ್ಪೂರ ಜೊತೆಗೆ ಲಾಲಾಸವನ್ನು ಜಾಸ್ತಿ ಮಾಡುತ್ತೆ. ರೂಬಿಫಿಷಿಯಂಟ್ ಆ್ಯಕ್ಷನ್ ಅಂತ ಕರಿತೀವಿ. ರೂಬಿಫಿಷಿಯಂಟ್ ಆ್ಯಕ್ಷನ್ ಅಂದರೆ ತಾತ್ಕಾಲಿಕವಾಗಿ ಚರ್ಮದ ಮೇಲೆ ಹಚ್ಚಿದಾಗ ಚರ್ಮದ ಒಳಗಡೆ ಅದು ಹೋಗಿ ತನ್ನ ಕಾರ್ಯವೈಖರಿಯನ್ನು ತ್ವರಿತವಾಗಿ ಶುರು ಮಾಡ್ತಕ್ಕಂಥ ಪದ್ಧತಿ, ಪ್ರಕ್ರಿಯೆಗೆ ರೂಬಿಫಿಷಿಯಂಟ್ ಆ್ಯಕ್ಷನ್ ಅಂತಕ್ಕಂಥ ಕರಿತೀವಿ. ಈ ಸಿಂಪಲ್ ರೆಮಿಡೀಸು ತುಂಬ ಫಾಸ್ಟ್ ಆ್ಯಕ್ಟಿಂಗ್ ರೆಮಿಡೀಸು, ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡೀಸು. ಭಾಳ ಸಿಂಪಲ್ಲಾಗಿ ಇದನ್ನು ಟ್ರೈ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ದಿಸ್ ಈಸ್ ರೆಮಿಡಿ ನಂಬರ್ 1. ರೆಮಿಡಿ ನಂಬರ್ 2 ಏನು ಅಂತ ಕರಿತೀರಾ? ಕ್ಯಾಶ್ಯೂ ಲೀವ್ಸ್ ಗೊತ್ತಲ್ವ, ಗೋಡಂಬಿ ಗಿಡದ ಎಲೆಯ ತಾಜಾ ರಸ ಚೆನ್ನಾಗಿ ಕಲ್ಪತ್ತಲ್ಲಿ ಜಜ್ತಕ್ಕಂಥದ್ದು, ಒರಳಲ್ಲಿ ರುಬ್ತಕ್ಕಂಥದ್ದು, ಇಲ್ಲ ಮಿಕ್ಸಿಲ ಗ್ರೈಂಡ್ ಮಾಡ್ತಕ್ಕಂಥದ್ದು, ಅದನ್ನು ಪಂಚೆ ಬಟ್ಟೆಯಲ್ಲೋ ಕರ್ಚೀಫ್ ಬಟ್ಟೆಯಲ್ಲೋ ಶೋಧಿಸ್ತಕ್ಕಂಥದ್ದು. ಆ ಬರ್ತಕ್ಕಂಥ ರಸಕ್ಕೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೌತ್ ಗಾರ್ಗಲ್ ಮಾಡ್ತಕ್ಕಂಥದ್ದು, ಬಾಯಿ ಪುಕ್ಕಳಿಸ್ತಕ್ಕಂಥ ಪದ್ಧತಿ 3ರಿಂದ 5 ನಿಮಿಷ. ಎಸ್ಪೆಷಲಿ ಕ್ಯಾವಿಟೀಸ್ ಇದೆ ಅಂದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ. ಆದರೆ ನೀವು ಮೋರಲ್ ರಿನ್ಸಿಂಗ್ ಅಥವಾ ಗಾರ್ಗ್ಲಿಂಗ್ ಮಾಡಿದಾಗ 5-6 ನಿಮಿಷದಲ್ಲಿ ತುಂಬ ಒಂದು ಸೂತ್ನಿಂಗ್ ಎಫೆಕ್ಟ್ ಸಿಗುತ್ತೆ. ಎಸ್ಪೆಷಲಿ ಪೋಸ್ಟ್ ಡಿನ್ನರ್, ರಾತ್ರಿ ಹೊತ್ತು ಅನೇಕರ ನಿದ್ದೆನೇ ಬರೋದಿಲ್ಲ. ಹಲ್ಲು ಬಂತು, ಯಾವ ಔಷಧಿ ತೊಗೋಬೇಕು? ಸಪೋಸ್ ಅನಾಲ್ಜಿಸಿಕ್ಸು ಮಾತ್ರೆಯನ್ನು ತೊಗೊಂಡ್ರೆ, ಪೇನ್ ಕಿಲ್ಲರ್ಸ್ನ ತೊಗೊಂಡ್ರೆ ಲಿವರ್ ಮೇಲೆ ಲಾಂಗ್ ಟರ್ಮ್ ಡ್ಯಾಮೇಜ್ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಸಂಬಂಧಪಟ್ಟಂಥ ಇನ್ನೊಂದು ಔಷಧಿ ತೊಗೋಬೇಕು, ಅದು ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಆಗ್ಬೋದು, ಭೇದಿ ಆಗ್ಬೋದು, ಹೀಗೆ ಅನೇಕ ಜಟಿಲತೆಗಳಿರುತ್ತೆ. ಈ ಸಿಂಪಲ್ ರೆಮಿಡೀಸು ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ತ್ವರಿತವಾಗಿ ನಿಮ್ಮ ಸಮಸ್ಯೆನ ನಿವಾರಣೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೆಮಿಡಿ ಏನು ಗೊತ್ತೇನ್ರಿ? ಸಿಂಪಲ್ ಕಲ್ಲಿಜ್ಜಲು ರಾಮಬಾಣವಾಗಿ ಕೆಲಸ ಮಾಡುತ್ತೆ, ಪ್ರೊವೈಡೆಡ್ ಆ ನೈಸರ್ಗಿಕವಾದಂತಹ ಕೃತಕವಿಲ್ಲದಿರ್ತಕ್ಕಂಥ ಮರದಿಂದ ಆಗಿರಬೇಕು. ಪ್ಲೈವುಡ್ನ ಸುಟ್ಟುಬಿಟ್ಟು ನಾವು ಇಜ್ಜಲು ಮಾಡಿಕೊಂಡು ಮರದಿಜ್ಜಲು ಅಂದರೆ ಅದು ಇಜ್ಜಲು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ರಿಯಲ್ ಕಟ್ಟಿಗೆಯಿಂದ ನಾವು ಸುಟ್ಟು ಉತ್ಪನ್ನವಾಗಿರತಕ್ಕಂತಹ ಕಲ್ಲಿಜ್ಜಲಿಗೆ ಪಚ್ಚಕರ್ಪೂರ, ಸೈಂಧವ ಲವಣ ಎರಡನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ಬೇವಿನ ಎಲೆಯ ಚೂರ್ಣ, ಅಲ್ಲಿ ತಾಜಾ ಬೇವಿನ ಎಲೆಯ ರಸವನ್ನು ಹೇಳಿದೆ, ಇಲ್ಲಿ ಒಣಗಿರ್ತಕ್ಕಂಥ ಬೇವಿನ ಎಲೆಯ ಚೂರ್ಣವನ್ನು ಹೇಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಚಿ ರಬ್ ಮಾಡಿದ್ರೆ ತುಂಬ ಚೆನ್ನಾಗಿ ತ್ವರಿತವಾಗಿ ಈ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಎಸ್ಪೆಷಲಿ ಪುಟ್ಟ ಮಕ್ಕಳು ಎಲ್ಲಿ ಡೆಂಟಲ್ ಕೇರೀಸ್ ಅಂತ ಹೇಳ್ತಾರೆ, ಹಲ್ಲು ಅಂತ ಹೇಳ್ತಾರೆ, ನಾವು ಅವರಿಗೆ ಔಷಧಿಗಳ ಮೇಲೆ ಅವಲಂಬಿತವಾಗದೇ ಇರತಕ್ಕಂಥ ರೀತಿಯಲ್ಲಿ ಸರಿ ಮಾಡಬೇಕು ಅಂದರೆ ಈಗ ಹೇಳ್ತಕ್ಕಂಥ ಸಿಂಪಲ್ ರೆಮಿಡೀಸು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಲ್ಲ ರೆಮಿಡೀಸ್ ಮುಂಚಿತವಾಗಿ, ಎಲ್ಲ ರೆಮಿಡೀಸ್ ಆದಮೇಲೆ ಒಂದು ರೆಮಿಡಿ ಇದೆ. ಏನಪ್ಪ ಅದು?
ಸಿಂಪಲ್ ಸಾಲ್ಟ್ ವಾಟರ್ ಗಾರ್ಗಲ್. ನೀರಿಗೆ ಸೈಂಧವ ಲವಣವನ್ನು ಹಾಕ್ಕೊಳ್ಳಿ. 2-4 ಚಿಟಿಕೆ ಸೈಂಧವ ಲವಣ, ಸುಮಾರು 200 ml ನೀರು. ಕುಡಿಬಾರ್ದು, ವಾಂತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನು ಬಾಯಲ್ಲಿ ಹಾಕ್ತಕ್ಕಂಥದ್ದು, ಓರಲ್ ರಿನ್ಸಿಂಗ್ ಮಾಡ್ತಕ್ಕಂಥದ್ದು. ಓರಲ್ ರಿನ್ಸ್ ಮಾಡೋದು ಒಗೆಯೋದು, ರಿನ್ಸ್ ಮಾಡೋದು ಒಗೆಯೋದು, ರಿನ್ಸ್ ಮಾಡೋದು ಒಗೆಯೋದು. ಇದಕ್ಕೆ ಪುದೀನ ರಸ, ತಾಜಾ ಪುದೀನ ರಸವನ್ನು ಕೂಡ ಆ್ಯಸ್ ಎ ವ್ಯಾಲ್ಯೂ ಆ್ಯಡೆಡ್ ಎಫೆಕ್ಟ್ ನೀವು ಹಾಕ್ಕೊಳ್ಬೋದು. ಆ ಮಿಂಟ್ ಎಫೆಕ್ಟು ನಿಮಗೆ ಓರಲ್ ಫ್ರೆಶ್ನೆಸ್ನ ತಂದುಕೊಳ್ಳಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ ಅಂತಕ್ಕಂಥ ಮಾತು. ಇನ್ಯಾಕೆ ಯೋಚನೆ ಮಾಡ್ತೀರಿ? ಬಾಯಿನ, ಹಲ್ಲಿನ, ಒಸಡಿನ ಅನೇಕ ಸಮಸ್ಯೆಗಳಿದ್ದರೂ ಕೂಡ ತ್ವರಿತವಾದಂತಹ ನಿವಾರಣೆ ಈ ಹೇಳಿರ್ತಕ್ಕಂಥ ಮನೆಮದ್ದಿನಲ್ಲಿ 100ಕ್ಕೆ 100 ಶತಸಿದ್ಧ ಅಂತಕ್ಕಂಥ ಮಾತು. ಯಾವುದೇ ಉಪದ್ರವ ರಹಿತವಾಗಿ, ಜಾತ್ಯತೀತ, ಲಿಂಗಾತೀತ, ವಯಾತೀತವಾಗಿ ಎಲ್ಲರೂ ಉಪಯೋಗ ಮಾಡಬಹುದಾದಂತಹ ಉಪಯೋಗಿಸ್ತಕ್ಕಂಥ ಮನೆಮದ್ದುಗಳನ್ನು ಇವತ್ತು ನಿಮ್ಗೆ ಹೇಳಿದ್ದೀನಿ. ಆದ್ದರಿಂದ ನಿಮ್ಮ ಜೀವನ, ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಲಿ ಅಂತಕ್ಕಂಥ ಸದಾಶಯದೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತೊಗೊಂಡು ಬರ್ತೀನಿ. ಕಾಯ್ತಾರಿ, ವಾಪಸ್ ಬರ್ತೀನಿ. ನಮಸ್ಕಾರ.